ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಆಫ್ ಚಿನ್ನು. ಸುಮಾರು ದಿನಗಳ ನಂತರ ನಾನಿವತ್ತು ವೀಡಿಯೋ ಮಾಡ್ತಿದ್ದೇನೆ. ಕಾರಣ ಮೇ ತಿಂಗಳಲ್ಲಿ ನನ್ನ ಮದುವೆ ಆಯಿತು. ಮದುವೆ ನಂತರ ಇದು ನನ್ನ ಫಸ್ಟ್ ವೀಡಿಯೋ. ಮದುವೆ ವೀಡಿಯೋ ಎಲ್ಲ ನಾನು ಇನ್ನು ಅಪ್ಲೋಡ್ ಮಾಡ್ತೇನೆ. ಹಾಗೆ ಸುಮಾರು ದಿನ ಆಯ್ತಲ್ವ, ಹೀಗೆ ಕೂತಿದ್ದೆ, ಆಗ ನೆನಪಾಯ್ತು ಒಂದು ವೀಡಿಯೋ ಮಾಡುವ ಅಂತ. ಈಗ ನಾನು ಬೀಟ್ರೋಟ್ ಪಲ್ಯ ಮಾಡ್ತಿದ್ದೇನೆ, ಹೇಗಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಇವಾಗ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ. ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದ ನಂತರ ಅದನ್ನು ತೊಳೆದು ಮತ್ತೆ ತುರಿಬೇಕು. ಈಗ ಇದು ತುರಿದಾಯಿತು. ಇನ್ನು ಒಂದು ಪ್ಯಾನಲ್ಲಿಟ್ಟು ಅದಕ್ಕೆ ನಾವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀವಿ ಅದನ್ನ ಹಾಕಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ಅದನ್ನ 2 ಟೇಬಲ್ ಸ್ಪೂನ್ ಹಾಕಬೇಕು. ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಕೆಂಪು ಮೆಣಸು, ಸ್ವಲ್ಪ ಅರಶಿನ, ಮತ್ತು ನಾನಿಲ್ಲಿ 4 ಹಸಿಮೆಣಸು ತಗೊಂಡಿದ್ದೀನಿ, ಅದು 2 ಬೇವಿನ ಎಲೆ. ಇದನ್ನ ಮಿಕ್ಸ್ ಮಾಡಿ ನಾವಾಗ ತುರಿದಿಟ್ಟಂಥ ಬೀಟ್ರೋಟನ್ನು ಇದಕ್ಕೆ ಹಾಕಬೇಕು. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಸೇರಿಸಿ ಅದನ್ನೊಂದು 10 ರಿಂದ 20 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಬೆಂದ ನಂತರ ನಾವು ಸ್ವಲ್ಪ ತೆಂಗಿನ ತುರಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೀಟ್ರೋಟ್ ಪಲ್ಯ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಬರ್ತೀನಿ. ಥ್ಯಾಂಕ್ ಯು.